ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಲ್ಡ್ ಬೆಟರ್ ಕ್ಯಾಟ್ ಸೆಂಟರ್ ದಾವಣಗೆರೆ. ಇವತ್ತಿನ ವಿಡಿಯೋ ಯಾವುದಂದ್ರೆ ಮೆಕ್ಯಾನಿಕಲ್ 2D ಕಾಂಪೊನೆಂಟ್ ಡ್ರಾಯಿಂಗ್ ಇನ್ ಆಟೋಕ್ಯಾಡ್. ಇವತ್ತು ನಾನು ಕ್ರಿಯೇಟ್ ಮಾಡ್ತಿರೋ ಕಾಂಪೊನೆಂಟ್ ಇದಾಗಿರುತ್ತೆ. ಡ್ರಾಯಿಂಗ್ ಸ್ಟಾರ್ಟ್ ಮಾಡುವ ಮೊದಲು ಬೇಸ್ ಸೆಟಪ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫಸ್ಟ್ ಸ್ಟೆಪ್ ಬಂದು ಯೂನಿಟ್ಸ್. ಯೂನಿಟಿಗೆ ಶಾರ್ಟ್ಕಟ್ ಕೀ ಬಂದು UN ಎಂಟರ್. ಟೈಪಲ್ಲಿ ಡೆಸಿಮಲ್, ಪ್ರಿಸಿಷನ್ 0,00. ಈ ಡ್ರಾಯಿಂಗ್ ಬಂದು ಮೀಟರ್ಸ್ ಅಲ್ಲಿದೆ. ಸೊ ಹಾಗಾಗಿ ಯೂನಿಟ್ ಟು ಸ್ಕೇಲ್ ನಾನು ಮೀಟರ್ಸ್ ಅಲ್ಲಿ ತಗೊತಾ ಇದ್ದೀನಿ. ಓಕೆ ಗಾಯ್ಸ್, ಇವಾಗ ಸ್ಟೆಪ್ ಬೈ ಸ್ಟೆಪ್ ಡ್ರಾ ಮಾಡೋಣ. ರೆಫರೆನ್ಸ್ ಇಮೇಜ್ ಅಲ್ಲಿರೋ ಪ್ರಕಾರ ಈ ಒಳಗಡೆ ಇರುವ ಸರ್ಕಲ್ 75 ಡಯಾ ಇದೆ. ಸೊ ಇವಾಗ ನಾನು ಡಯಾಮೀಟರ್ನ ಡ್ರಾ ಮಾಡ್ತಾ ಇದ್ದೀನಿ. ಸರ್ಕಲ್ ಡಯಾಮೀಟರ್ ಫಸ್ಟ್ ಪಾಯಿಂಟ್ 75 ಎಂಟರ್. ಸೆಕೆಂಡ್ ಸರ್ಕಲ್ ಬಂದು 80 ಡಯಾ ಇದೆ. ಅಗೇನ್ ಸರ್ಕಲ್ ಡಯಾಮೀಟರ್. ನಿಮ್ಮ ಕರ್ಸರ್ನ ಸರ್ಕಲ್ ಮೇಲೆ ತಗೊಂಡೋಗಿ ಜಸ್ಟ್ ಕರ್ಸರ್ ತಗೊಂಡೋದ್ರೆ ನಿಮಗೆ ಎಕ್ಸಾಕ್ಟ್ ಮಿಡ್ ಪಾಯಿಂಟ್ ಸಿಗುತ್ತೆ. ಕ್ಲಿಕ್ ಮಾಡಿ 80 ಎಂಟರ್. ಓಕೆ, ಸೊ ಇವಾಗ ನೋಡಿ ಈ ರೇಡಿಯಸ್ ಇಂದು ಲೈನ್ ಟೈಪ್ ಚೇಂಜ್ ಇದೆ. ಸೊ ಹಾಗಾಗಿ ನಾನು ಲೇಯರ್ಸ್ ಅಲ್ಲೇನೆ ಚೇಂಜ್ ಮಾಡ್ತಾ ಇದ್ದೀನಿ ಲೈನ್ ಟೈಪ್ನ. ಸೊ ಲೇಯರ್ ಶಾರ್ಟ್ಕಟ್ ಕೀ ಬಂದು LA ಎಂಟರ್. ನ್ಯೂ ಲೇಯರ್, ಕಂಟಿನ್ಯೂ, ಲೋಡ್, ಇದರಲ್ಲಿ ಬಾರ್ಡರ್ 2. ಓಕೆ, ಇವಾಗ ಬಾರ್ಡರ್ 2ನ ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಓಕೆ ಅಂತ ಕೊಡಿ. ಟ್ರಾನ್ಸ್ಪರೆನ್ಸಿ ಕ್ಲಿಕ್ ಮಾಡಿ ಜಸ್ಟ್ 75 ಅಂತ ವ್ಯಾಲ್ಯೂ ಪುಟ್ ಮಾಡಿ. ದೆನ್ ಓಕೆ ಅಂತ ಕೊಡಿ. ಸೊ ಇವಾಗ ಈ ಲೇಯರ್ ಡೈಲಾಗ್ ಬಾಕ್ಸ್ನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿ ಇದನ್ನು ಕ್ಲಿಕ್ ಮಾಡಿಕೊಂಡು ಲೇಯರ್ 1ನ ಲೋಡ್ ಮಾಡ್ಕೊಳ್ಳಿ. ಈ ಸರ್ಕಲ್ ಬಂದು ರೇಡಿಯಸ್ ಅಲ್ಲಿದೆ. ರೇಡಿಯಸ್ 63 ಒಂದಿದೆ. ಅಗೇನ್ ಇನ್ನೊಂದು ರೇಡಿಯಸ್ ಬಂದು 67 ಇದೆ. ಸರ್ಕಲ್ ರೇಡಿಯಸ್ ಅಗೇನ್ ಮಿಡ್ ಪಾಯಿಂಟ್ 63 ಎಂಟರ್. ಇನ್ನೊಂದು ರೇಡಿಯಸ್ ಬಂದು 67 ಇದೆ. ಅಗೇನ್ ಮಿಡ್ ಪಾಯಿಂಟ್ 67 ಎಂಟರ್. ಕ್ಲೋಸ್. ಇವಾಗ ಮತ್ತೆ ಲೇಯರ್ನ ಚೇಂಜ್ ಮಾಡ್ಕೊಳ್ಳಿ. ಲೈನ್ ತಗೊಳ್ಳಿ, ಮಿಡ್ ಪಾಯಿಂಟಿಗೆ ಕ್ಲಿಕ್ ಮಾಡಿ. ದೆನ್ ಇಲ್ಲಿಂದ 50.5 ಅಂತ ಕೊಡಿ. ದೆನ್ ಈ ಸರ್ಕಲ್ನ ಡ್ರಾ ಮಾಡೋಣ. ಇವಾಗ ಈ ಸರ್ಕಲ್ ರೇಡಿಯಸ್ ಬಂದು 15.5 ಅಂತ ಇದೆ. ಸರ್ಕಲ್ ರೇಡಿಯಸ್ ಝೂಮ್ ಮಾಡ್ತಾ ಇದ್ದೀನಿ. ಈ ಸರ್ಕಲ್ ಮಿಡ್ ಪಾಯಿಂಟ್ನ ಕ್ಲಿಕ್ ಮಾಡಿ ಇಲ್ಲಿಂದ 15.5 ಅಂತ ಕೊಡಿ. ಅಗೇನ್ ಲೈನ್ ತಗೊಳ್ಳಿ. ಅಗೇನ್ ಈ ಪಾಯಿಂಟ್ನ ಕ್ಲಿಕ್ ಮಾಡಿ. ಆರ್ಥೋನ ಆಫ್ ಮಾಡಿ 30 ಅಂತ ಕ್ಲಿಕ್ ಮಾಡಿ. ಟ್ಯಾಬ್ ಅಂತ ಪ್ರೆಸ್ ಮಾಡಿ. ಟ್ಯಾಬ್ ಪ್ರೆಸ್ ಮಾಡಿದರೆ ಡಿಗ್ರಿ ಕನ್ವರ್ಟ್ ಆಗುತ್ತೆ. 40 ಎಂಟರ್. ದೆನ್ ಸೆಲೆಕ್ಟ್ ಮಾಡಿ ಮಿರರ್ ಆಪ್ಷನ್ MI ಎಂಟರ್. ಈ ಪಾಯಿಂಟ್ನ ಕ್ಲಿಕ್ ಮಾಡಿ ಮೌಸ್ ಮೇಲ್ಗಡೆ ತಗೊಳ್ರಿ. ಆರ್ಥೋನ ಆನ್ ಮಾಡ್ಕೊಳ್ಳಿ. ದೆನ್ ಕ್ಲಿಕ್, ರೈಟ್ ಕ್ಲಿಕ್, ಎಂಟರ್. ಇವಾಗ ಅನ್ನೆಸೆಸರಿ ಯಾವ ಲೈನ್ಸ್ ಇದೆನೋ ಅದನ್ನ ಟ್ರಿಮ್ ಮಾಡೋಣ. ಸೊ ನಮಗೆ ಆಬ್ಜೆಕ್ಟ್ ಈ ತರ ಬೇಕು. ದೆನ್ ಸೆಲೆಕ್ಟ್ ಮಾಡಿ. ಇಲ್ಲಿ ಪೋಲಾರ್ ಅರೇನ ಸೆಲೆಕ್ಟ್ ಮಾಡಿ. ಮಿಡ್ ಪಾಯಿಂಟ್ ಐಟಮ್ಸ್ ಬಂದು 10 ಎಂಟರ್ ಅಂತ ಕೊಡಿ. ದೆನ್ ಕ್ಲೋಸ್ ಅರೆ. ಮತ್ತೆ ರೇಡಿಯಸ್ ತಗೊಳ್ಳಿ. ಈ ಪಾಯಿಂಟ್ನ ಕ್ಲಿಕ್ ಮಾಡಿ. ಈ ಪಾಯಿಂಟಿಗೆ ಎಂಡ್ ಪಾಯಿಂಟಿಗೆ ಕ್ಲಿಕ್ ಮಾಡಿ. ಸೊ ಈ ತರ ಸರ್ಕಲ್ ಬರುತ್ತೆ. ಟ್ರಿಮ್ ಮಾಡಿ. TR ಎಂಟರ್. ಫಸ್ಟ್ ಒನ್ ಟೈಮ್ ಕ್ಲಿಕ್ ಮಾಡಿ. ಸರ್ಕಲಿಗೆ ಸೆಲೆಕ್ಟ್ ಮಾಡಿ. ಅಗೇನ್ ಇದನ್ನ ಕ್ಲಿಕ್ ಮಾಡಿ. ಆರ್ಕ್ಗೆ ಕ್ಲಿಕ್ ಮಾಡಿ. ದೆನ್ ಎಸ್ಕೇಪ್. ಈ ಸರ್ಕಲ್ನ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿ. ಸೊ ನೋಡಿ ಈ ತರ ಒಂದು ಲೈನ್ ಬಂದಿದೆ. ಅಗೇನ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಪೋಲಾರ್ ಅರೇನ ಕ್ಲಿಕ್ ಮಾಡಿ. ಮಿಡ್ ಪಾಯಿಂಟ್. ಸೊ ಮತ್ತೆ ಐಟಮ್ಸ್ 10 ಅಂತ ಕೊಡಿ. ಎಂಟರ್. ದೆನ್ ಕ್ಲೋಸ್ ಅರೆ. ಸೊ ನೋಡಿ ಇದಿಷ್ಟು ಪಾರ್ಟ್ ರೆಡಿ ಆಯ್ತು. ನೆಕ್ಸ್ಟ್ ಯಾವ್ದು ಮಾಡೋಣ ಅಂದ್ರೆ ಈ ಸರ್ಕಲ್ನ ಡ್ರಾ ಮಾಡೋಣ. ಸೊ ಈ ಸರ್ಕಲ್ ಡ್ರಾ ಮಾಡ್ಬೇಕಂದ್ರೆ ಮತ್ತೆ ಲೇಯರ್ನ ನಾವು ಚೇಂಜ್ ಮಾಡ್ಕೋಬೇಕು. ಲೇಯರ್ 1 ಸರ್ಕಲ್ ಫಸ್ಟ್ ಪಾಯಿಂಟಿಗೆ ಕ್ಲಿಕ್ ಮಾಡಿ. ಈ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ. ದೆನ್ ಈ ಒಳಗಡೆ ಇರೋ ಸರ್ಕಲ್ ಡಯಾಮೀಟರ್ 8 ಇದೆ. ಅಗೇನ್ ನಾನು ಇಲ್ಲಿ ಲೇಯರ್ನ ಚೇಂಜ್ ಮಾಡ್ತಾ ಇದ್ದೀನಿ. 0ಗೆ ತಗೊತಾ ಇದ್ದೀನಿ. ಸರ್ಕಲ್ ಡಯಾಮೀಟರ್ ಈ ಪಾಯಿಂಟ್ ಮೇಲೆ ತಗೊಳ್ಳಿ. ಜಸ್ಟ್ ಲೈನ್ ಟ್ರ್ಯಾಕ್ ಮಾಡಿ. ಈ ಪಾಯಿಂಟ್ ಸಿಗುತ್ತೆ. ಇಲ್ಲಿಂದ 8 ಎಂಟರ್ ಅಂತ ಕೊಡಿ. ದೆನ್ ಅಗೇನ್ ಸೆಲೆಕ್ಟ್ ಮಾಡಿ.
ಮತ್ತೆ ಪೋಲಾರ್ ಅರೇ, ಮತ್ತೆ ಈ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವ್ಯಾಲ್ಯೂ ಬಂದು 5 ಅಂತ ಕೊಡಿ. 5 ಎಂಟರ್, ದೆನ್ ಅಗೇನ್ ಕ್ಲೋಸ್ ಮಾಡಿ. ಸೊ ನೋಡಿ ಇವಾಗ ಆಬ್ಜೆಕ್ಟ್ ರೆಡಿ ಆಗಿದೆ. ಇವಾಗ ನಾವು ಇದಕ್ಕೆ ಡೈಮೆನ್ಷನ್ ತೋರ್ಸೋಣ. ಸೊ ಡೈಮೆನ್ಷನ್ ಯಾವ ತರ ತೋರ್ಸೋಣ ಅಂದ್ರೆ, ಇವಾಗ ಅಗೇನ್ ಲೇಯರ್ 1 ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಈ ಪಾಯಿಂಟಿಗೆ 1 ಟೈಮ್ ಕ್ಲಿಕ್ ಮಾಡ್ತೀನಿ. ಅಗೇನ್ ಇಲ್ಲಿಂದ ಈ ಪಾಯಿಂಟಿಗೆ ಈ ಲೈನ್ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಇದ್ರ ಆಂಗಲ್ ಯಾವ ತರ ಚೆಕ್ ಮಾಡ್ಬೇಕಂದ್ರೆ, ಆನೋಟೇಷನಿಗೆ ಹೋಗಿ ಇಲ್ಲಿ ಆಂಗುಲರ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿ ಈ ಪಾಯಿಂಟ್ ಇಂದ ಈ ಪಾಯಿಂಟಿಗೆ 50 ಬರಬೇಕು. ಅಗೇನ್ ಸ್ಪೇಸ್ ಕ್ಲಿಕ್ ಮಾಡಿ. ಸೊ ಈ ತರ ಕ್ಲಿಕ್ ಮಾಡಿ, ಓಕೆನಾ. ಅಗೇನ್ ಇದು ರೇಡಿಯಸ್ ಯಾವ ತರ ತೋರಿಸ್ಬೇಕಂದ್ರೆ, ಮತ್ತೆ ಆನೋಟೇಷನಿಗೆ ಹೋಗಿ ರೇಡಿಯಸ್ನ ಕ್ಲಿಕ್ ಮಾಡಿ ಈ ಪಾಯಿಂಟಿಗೆ ಕ್ಲಿಕ್ ಮಾಡಿ. ಸೊ ನಿಮಗೆ ಇದರದ್ದು ರೇಡಿಯಸ್ ಎಕ್ಸಾಕ್ಟ್ ಆಗಿ ತೋರಿಸುತ್ತೆ. ಅಗೇನ್ ಲೇಯರ್ನ ಚೇಂಜ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಈ ತರ ತೋರಿಸುತ್ತೆ ಲೈಟ್ ಆಗಿ. ಸೊ ಮತ್ತೆ ಅಗೇನ್ ನಾನು ಲೇಯರ್ಸ್ನ ಚೇಂಜ್ ಮಾಡ್ತಾ ಇದ್ದೀನಿ, ಪ್ರಾಪರ್ಟಿ ಚೇಂಜ್ ಮಾಡ್ತೆ. ಅಗೇನ್ ರೇಡಿಯಸ್, ಈ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ, ಅಗೇನ್ ಸ್ಪೇಸ್ ಕ್ಲಿಕ್ ಮಾಡಿ. ಸೊ ಈ ತರ ನೀವು ಡೈಮೆನ್ಷನ್ನ ತೋರಿಸ್ಬೇಕು 1 by 1. ಅಗೇನ್ ಲಿನಿಯರ್, ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಎಂಡ್ ಪಾಯಿಂಟ್. ಅಗೇನ್ ಇವಾಗ ಡಯಾಮೀಟರ್ ಬೇಕಂದ್ರೆ ಡಯಾಮೀಟರಿಗೆ ಕ್ಲಿಕ್ ಮಾಡಿ, ಈ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಡಯಾಮೀಟರ್ ತೋರಿಸುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿ ಅಂತೇಳಿ. ಸೊ ನಾನು ಶೋರ್ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ.